ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ ವರ್ಷದ BA ಮತ್ತು BComನವರಿಗೆ ICHRನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಒಂದು ಟಾಪಿಕ್ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು. ಈಗಾಗಲೇ ನಾನು ಮೂಲಭೂತ ಹಕ್ಕುಗಳ ಬಗ್ಗೆ ಕ್ಲಾಸನ್ನು ಮಾಡಿ ಹಾಕಿದ್ದೇನೆ. ಇನ್ನೊಂದು ಮೂಲಭೂತ ಕರ್ತವ್ಯಗಳ ಬಗ್ಗೆ ಇನ್ನೊಂದು ಸಪ್ರೇಟ್ ಕ್ಲಾಸನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಮೂಲಭೂತ ಕರ್ತವ್ಯಗಳ ಕುರಿತಾಗಿ ನೋಡುವುದಾದರೆ, ಮೊದಲಿಗೆ 1950ರಲ್ಲಿ ಜಾರಿಗೆ ಬಂದ ಸಂವಿಧಾನದಲ್ಲಿ ಕರ್ತವ್ಯಗಳನ್ನ ಅಳವಡಿಸಲ್ಲ. ಅಂದ್ರೆ ಯಾವುದೇ ಕರ್ತವ್ಯಗಳನ್ನ ಸಂವಿಧಾನದಲ್ಲಿ ಹಾಕಿರುವುದಿಲ್ಲ. ಮೂಲಭೂತ ಹಕ್ಕುಗಳನ್ನ ಅಳವಡಿಸಿದ್ರಿಂದ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎಂದು ಭಾವಿಸಿ ಅವುಗಳನ್ನು ಸ್ಪಷ್ಟಪಡಿಸಿರಲಿಲ್ಲ. ಅಂದ್ರೆ ಆಲ್ರೆಡಿ ಮೂಲಭೂತ ಹಕ್ಕುಗಳನ್ನ ಹಾಕಿರ್ತಾರಲ್ವಾ ಸಂವಿಧಾನದಲ್ಲಿ, ಹಾಗಾಗಿ ಹಕ್ಕುಗಳು ಮತ್ತು ಕರ್ತವ್ಯಗಳು ಎರಡು ಕೂಡ ಒಂದೇ ತರನಾಗಿ ಇರುತ್ತದೆ. ಅಂದ್ರೆ ಎರಡು ಒಂದೇ ನಾಣ್ಯದ ಮುಖಗಳಿದ್ದಂತೆಯೇ, ಹಾಗಾಗಿ ಅದನ್ನ ಸ್ಪಷ್ಟವಾಗಿ ಎಲ್ಲೂ ಹಾಕಿರ್ಲಿಲ್ಲ. ಅದಾದ್ಮೇಲೆ ಪ್ರಜೆಗಳು ಕರ್ತವ್ಯ ಆದಾಗ್ಯೂ ಅಂದ್ರೆ ಹಾಗಿದ್ರೂ ಕೂಡ ಪ್ರಜೆಗಳು ಕರ್ತವ್ಯಗಳನ್ನ ಮಾತ್ರ ನಿರ್ವಹಿಸಲೇಬೇಕಿತ್ತು. ಆದ ಕಾರಣ 1976ರಲ್ಲಿ ಅಂಗೀಕರಿಸಲಾದ 42ನೆಯ ತಿದ್ದುಪಡಿಯ ಪ್ರಕಾರ ಕರ್ತವ್ಯಗಳನ್ನ ಸಂವಿಧಾನದಲ್ಲಿ ಸ್ಪಷ್ಟಪಡಿಸಲಾಯಿತು. ಅಂದ್ರೆ ಇದೆಲ್ಲ ಕಾರಣಗಳಿಂದಾಗಿ ಈಗ ಮೂಲಭೂತ ಹಕ್ಕುಗಳನ್ನಷ್ಟು ಸಂವಿಧಾನದಲ್ಲಿ ಹೇಳಿರ್ತಾರೆ, ಕರ್ತವ್ಯಗಳನ್ನ ಹೇಳಿರುವುದಿಲ್ಲ ಸಂವಿಧಾನದಲ್ಲಿ ಹೇಳಿಲ್ಲ. ಯಾಕಂದ್ರೆ ಮೂಲಭೂತ ಹಕ್ಕುಗಳು ಮತ್ತೆ ಕರ್ತವ್ಯಗಳು ಕೂಡ ಎರಡು ಒಂದೇ ನಾಣ್ಯದ ಮುಖಗಳಿದ್ದಂತೆ ಹಾಗೆ ಸ್ಪಷ್ಟಪಡಿಸ್ಬೇಕು ಇಲ್ಲ ಅಂತ ಒಂದು ಕಾರಣದಿಂದ ಅವರು ಹಾಕಿರುವುದಿಲ್ಲ. ಹಾಗಿದ್ರೂ ಕೂಡ ಪ್ರತಿ ವ್ಯಕ್ತಿಯು ಮೂಲಭೂತ ಹಕ್ಕುಗಳನ್ನ ಹೇಗೆ ನೆರವೇರಿಸ್ತಾನೋ ಹಾಗೆ ಕರ್ತವ್ಯಗಳನ್ನು ಕೂಡ ಪಾಲಿಸಲೇಬೇಕಾಗಿತ್ತು. ಅವನು ಪಾಲಿಸಲೇಬೇಕಾಗಿತ್ತು ಅಂದ್ಮೇಲೆ ಅದು ಸಂವಿಧಾನದಲ್ಲಿ ಕೂಡ ಇರ್ಬೇಕಲ್ವಾ. ಹಾಗಾಗಿ 42ನೆಯ ತಿದ್ದುಪಡಿಯಲ್ಲಿ ಇದರ ಕುರಿತಾಗಿ ಒಂದು ಅಂಗೀಕರಿಸ್ತಾರೆ. ಅಂದ್ರೆ ಕರ್ತವ್ಯಗಳನ್ನ ಸಂವಿಧಾನದಲ್ಲಿ ಸ್ಪಷ್ಟಪಡಿಸಬೇಕು ಅನ್ನೋದನ್ನ ಹೇಳಿ ತಿದ್ದುಪಡಿ ಮಾಡಿ 42ನೆಯ ತಿದ್ದುಪಡಿ ಪ್ರಕಾರ 1976ರಲ್ಲಿ ಸಂವಿಧಾನದಲ್ಲಿ ಕರ್ತವ್ಯಗಳನ್ನು ಕೂಡ ಸ್ಪಷ್ಟಪಡಿಸ್ತಾರೆ, ಅಂದ್ರೆ ಹಾಕ್ತಾರೆ ಅಂತ ಆಯ್ತು. ಈ ತಿದ್ದುಪಡಿಯ ಪ್ರಕಾರ 4ನೇ ತಿದ್ದುಪಡಿಯ ಮೂಲಕ 4ನೇ ಎ ಭಾಗವನ್ನ ಮತ್ತೆ 51ನೇ ಎ ವಿಧಿಯನ್ನ ಸೇರಿಸಿ ಈ ವಿಧಿಯ ಕೆಳಗೆ 10 ಮೂಲಭೂತ ಕರ್ತವ್ಯಗಳನ್ನ ಹಾಕ್ತಾರೆ. ಅಂದ್ರೆ ನೀವು ಜಸ್ಟ್ ಇದು ಪಾಯಿಂಟ್ ಅನ್ನ ನೆನಪಿಟ್ಕೊಳ್ಳಿಕ್ಕೆ ಕಷ್ಟ ಆದ್ರೆ, ಸಂವಿಧಾನದ ತಿದ್ದುಪಡಿ ಮಾಡಿದ ನಂತರ 10ನೇ ವಿಧಿಗೆ ಅಂದ್ರೆ 10 ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನದ ತಿದ್ದುಪಡಿಯಲ್ಲಿ ಸೇರಿಸಲಾಯಿತು ಅಂತಷ್ಟೇ ಬರೀರಿ. ಯಾಕಂದ್ರೆ ಇದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ನಿಮ್ಗೆ, ಹಾಗಾಗಿ ಕನ್ಫ್ಯೂಷನ್ ಬೇಡ. ಅಂದ್ರೆ 1976ರಲ್ಲಿ ಅಂಗೀಕರಿಸಲಾದ 42ನೆಯ ತಿದ್ದುಪಡಿಯ ಮೂಲಕ ಕೆಲವೊಂದು ಕರ್ತವ್ಯಗಳನ್ನ ಸಂವಿಧಾನದಲ್ಲಿ ಸ್ಪಷ್ಟಪಡಿಸಲಾಯಿತು. ಈ ತಿದ್ದುಪಡಿಯ ಮೂಲಕ ಈ ವಿಧಿಯ ಕೆಳಗಡೆ 10 ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನಕ್ಕೆ ಅಳವಡಿಸಲಾಗಿದೆ ಅಂತ ಬದ್ರೆ ಸಾಕಾಗತ್ತೆ ಸ್ನೇಹಿತರೆ. ಇನ್ನು 2003ರಲ್ಲಿ 86ನೆಯ ಸಂವಿಧಾನ ತಿದ್ದುಪಡಿಯ ಮೂಲಕ 11ನೇ ಕರ್ತವ್ಯವನ್ನ ಸೇರಿಸಲಾಗಿದೆ. ಅಂದ್ರೆ ಮೊದಲಿಗೆ 10 ಕರ್ತವ್ಯಗಳನ್ನ ಸೇರಿಸ್ತಾರೆ 1976ರಲ್ಲಿ. ಆ ನಂತರ 2003ರಲ್ಲಿ 86ನೆಯ ತಿದ್ದುಪಡಿಯ ಪ್ರಕಾರ ಮತ್ತೆ ಒಂದು ಎಕ್ಸ್ಟ್ರಾ ಸೇರಿಸ್ತಾರೆ. ಸೊ 11 ಕರ್ತವ್ಯಗಳಾಗ್ತದೆ. ಈ ರೀತಿ ಅಳವಡಿಸಿರುವ ಉದ್ದೇಶ ಸ್ಪಷ್ಟ. ಅಂದ್ರೆ ಪ್ರಜೆಗಳಿಗೆ ಒಂದು ನೀತಿ ಸಂಹಿತೆಯನ್ನ ನೀಡಿ ಎಲ್ಲರೂ ಇವುಗಳನ್ನ ಅನುಸರಿಸಲೇಬೇಕು ಎಂಬ ಕಡ್ಡಾಯ ನೀತಿಯನ್ನ ತಿಳಿಸಲಾಗಿದೆ. ಅಂದ್ರೆ ಇದು ಯಾಕೆ ಈ 11 ಕರ್ತವ್ಯಗಳನ್ನ ಸೇರಿಸ್ತಾರೆ ಅಂತಾರೆ ಅಂದ್ರೆ, ಪ್ರತಿ ಪ್ರಜೆನು ಇವ್ರೇನ್ ಕರ್ತವ್ಯಗಳನ್ನು ಹಾಕಿದ್ದಾರೆ ಅಲ್ವಾ, ಆ ಕರ್ತವ್ಯಗಳನ್ನು ಪ್ರತಿ ಪ್ರಜೆಯು ಕಡ್ಡಾಯವಾಗಿ ನೆರವೇರಿಸಲೇಬೇಕು ಎನ್ನುವಂತ ಉದ್ದೇಶದಿಂದ ಇಷ್ಟು ಕರ್ತವ್ಯಗಳನ್ನ ಸಂವಿಧಾನದಲ್ಲಿ ಕೂಡ ತಿದ್ದುಪಡಿಯ ಮೂಲಕ ಸೇರಿಸ್ತಾರೆ. ಇನ್ನು ಆ 11 ಮೂಲಭೂತ ಕರ್ತವ್ಯಗಳು ಯಾವ್ದಪ್ಪ ಅಂತ ನೋಡುದಾದ್ರೆ, ಮೊದಲಿಗೆ ನೆನಪಿಡಿ, ನಿಮ್ಗೆ ಇದು ಎಷ್ಟು ಮಾರ್ಕ್ಸ್ಗೆ ಕ್ವಶನ್ಸ್ ಬಂದಿದೆ ಅನ್ನುವ ಬೇಸ್ ಅಲ್ಲಿ ನೀವು ಆನ್ಸರ್ನ ಬರಿಬೇಕು ಸ್ನೇಹಿತರೆ. ಒಂದ್ ವೇಳೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಒಟ್ಟಿಗೆ ಸೇರಿದ್ರೆ ಅಲ್ಲಿ ಹಕ್ಕುಗಳನ್ನ ಎಕ್ಸ್ಪ್ಲೇನ್ ಮಾಡಿ ಆದ್ಮೇಲೆ ಈ ಕರ್ತವ್ಯಗಳನ್ನು ಸ್ವಲ್ಪ ಬರ್ದು ಈಗ ಒಂದೊಂದು ನಾನೀಗ 11 ಪಾಯಿಂಟ್ ಏನ್ ಹೇಳ್ತೇನೆ ಆ ಪಾಯಿಂಟ್ಗಳ ಬಗ್ಗೆ ಸ್ವಲ್ಪ ಬರೀರಿ. ಇಲ್ಲ ನಿಮ್ಗೆ 10 ಮಾರ್ಕ್ಸ್ಗೆ ಖಾಲಿ ಮೂಲಭೂತ ಕರ್ತವ್ಯಗಳನ್ನೇ ಕೇಳಿದಾರಂತಂದ್ರೆ ಇದಿಷ್ಟು ಸ್ವಲ್ಪ ಪೀಠಿಕೆಯನ್ನ ಬರಿಬೇಕಾಗತ್ತೆ. ಈಗಾಗಲೇ ನಾನು ಹೇಳಿದಂತೆ ಸಂವಿಧಾನದ ತಿದ್ದುಪಡಿಯಲ್ಲಿ ಮೊದಲಿಗೆ ಅದನ್ನ ಹಾಕಿರುವುದಿಲ್ಲ ಏನು ಕರ್ತವ್ಯಗಳನ್ನ, ಆದ್ರೆ ಜನರು ಅದನ್ನ ಪಾಲಿಸಲೇಬೇಕಿತ್ತು ಅನ್ನುವ ಕಾರಣಕ್ಕಾಗಿ ಮತ್ತೆ ಸಂವಿಧಾನದಲ್ಲಿ ಹಾಕ್ತಾರೆ. ಯಾವ ತಿದ್ದುಪಡಿಯಲ್ಲಿ 42ನೇ ತಿದ್ದುಪಡಿಯಲ್ಲಿ ಹಾಕ್ತಾರೆ 10 ಕರ್ತವ್ಯಗಳನ್ನ ಆಡ್ ಮಾಡ್ತಾರೆ ತಿದ್ದುಪಡಿಯ ಮೂಲಕ. ಆಮೇಲೆ 2003ರಲ್ಲಿ 86ನೇ ತಿದ್ದುಪಡಿ ಪ್ರಕಾರ ಮತ್ತೊಂದು ಎಕ್ಸ್ಟ್ರಾ ಸೇರಿಸ್ತಾರೆ. ಇದೆಲ್ಲವನ್ನ ಯಾಕೆ ಸೇರಿಸ್ತಾರೆ? ಜನರು ಕರ್ತವ್ಯ ಮಾಡ್ಲೇಬೇಕು ಅನ್ನೋದು ಕಡ್ಡಾಯ ಅಂತ ಆದ್ಮೇಲೆ ಸಂವಿಧಾನದಲ್ಲಿ ಕೂಡ ಅದಿರ್ಬೇಕು. ಸಂವಿಧಾನದಲ್ಲಿ ಅದಿಲ್ಲ ಅಂದ್ರೆ ಪಾಲಿಸಲೇಬೇಕು ಅನ್ನುವಂತ ಯಾವುದೇ ರೂಲ್ಸ್ ಗಳನ್ನ ಯಾರು ಕೂಡ ಮಾಡುವ ಹಾಗಿರುವುದಿಲ್ಲ. ಹಾಗಾಗಿ ಸಂವಿಧಾನದ ತಿದ್ದುಪಡಿಯ ಮೂಲಕ ಈ 11 ಕರ್ತವ್ಯಗಳನ್ನ ಸೇರಿಸ್ತಾರೆ. ಇದಿಷ್ಟನ್ನ ಬರ್ದು ನೀವು 10 ಮಾರ್ಕ್ಸ್ಗೆ ಇನ್ ಕೇಸ್ ಬರೀ ನಿಮ್ಗೆ ಕರ್ತವ್ಯಗಳನ್ನಷ್ಟೇ ಕೇಳಿದಾರಂತಂದ್ರೆ ಈ ಒಂದೊಂದು ಕರ್ತವ್ಯಗಳನ್ನ ಬರ್ದು ನೀವು ಡೀಪ್ ಆಗಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ. ಇಲ್ಲ ನಿಮ್ಗೆ ಸಮಾನತೆ ಹಕ್ಕು ಮತ್ತೆ ಮೂಲಭೂತ ಹಕ್ಕುಗಳನ್ನ ಮತ್ತೆ ಕರ್ತವ್ಯಗಳನ್ನ ಒಟ್ಟಿಗೆ ಕೇಳಿದಾರಂತಂದ್ರೆ ಸ್ವಲ್ಪ ಇದೊಂದು ಪಾಯಿಂಟ್ಸ್ ಬರ್ದು ಒಂದು ಸ್ವಲ್ಪ ವಿವರಣೆ ನೀಡಿದ್ರು ಕೂಡ ಸಾಕಾಗತ್ತೆ. ಇನ್ನು ನಾವು ಮೂಲಭೂತ ಕರ್ತವ್ಯಗಳು ಯಾವ್ದಪ್ಪ ಅದು 11 ಅಂತ ನೋಡುದಾದ್ರೆ, ಮೊದಲಿಗೆ
ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗಳನ್ನ ಗೌರವಿಸುವುದು. ಇದನ್ನ ಎಲ್ಲರೂ ಮಾಡಲೇಬೇಕು. ನಿಮ್ಗೆ ಈಗಾಗಲೇ ಗೊತ್ತು, ನಮ್ಗೆ ಈ ಥರ ಶಿಕ್ಷಣದ ಬಾಲ್ಯದಿಂದ ಶಿಕ್ಷಣದಲ್ಲೇ ನಿಮ್ಗೆ ಕಲಿಸ್ತಾರೆ. ಸಂವಿಧಾನಕ್ಕೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆಗಳೆಲ್ಲ ಹೇಳುವಾಗ ಎದ್ದು ನಿಲ್ಬೇಕು, ಅಥವಾ ರಾಷ್ಟ್ರಧ್ವಜ ಎಲ್ಲಾದ್ರೂ ಕಂಡಲ್ಲಿ ಅಲ್ಲೊಂದು ನಾವು ಅದಕ್ಕೆ ಗೌರವವನ್ನು ಸಲ್ಲಿಸಬೇಕು, ಅದನ್ನೆಲ್ಲ ಕೆಳಗಡೆ ಬೀಳ್ಲಿಕ್ಕೆ ಬಿಡಬಾರ್ದು. ಇದೆಲ್ಲ ನಮ್ಗೆ ಗೊತ್ತಿರುವಂತದ್ದು. ಇದನ್ನೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು ಆ ಪಾಯಿಂಟ್ ಅಲ್ಲಿ. ಸೊ 1ನೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನ ಗೌರವಿಸುವುದು. 2, ಸ್ವಾತಂತ್ರ್ಯ ಚಳವಳಿಯ ಉದಾತ್ತ ಆದರ್ಶಗಳನ್ನ ಪಾಲಿಸುವುದು. ಅಂದ್ರೆ ಸ್ವಾತಂತ್ರ್ಯಕ್ಕಾಗಿ ಎಷ್ಟೆಲ್ಲ ಕಷ್ಟಪಟ್ಟು ಹೋರಾಡಿದ್ದಾರೆ, ಅವರ ಒಂದು ತ್ಯಾಗಕ್ಕೆ, ಬಲಿದಾನಕ್ಕೆಲ್ಲ ನಾವು ಗೌರವ ಕೊಡಬೇಕು. ಹಾಗೇನೆ ಅವರು ಅಂತ ಚಳವಳಿಯಲ್ಲಿ ಭಾಗವಹಿಸಿದವರೆಲ್ಲ ಹೇಳಿರುವಂತ ಎಂತೆಂತಹ ಆದರ್ಶಗಳಿದೆ. ಉದಾಹರಣೆಗೆ ಗಾಂಧೀಜಿ ಏನ್ ಹೇಳಿದ್ರು, ಅಹಿಂಸಾ ಮಾರ್ಗವನ್ನ ಹೋಗ್ಬೇಕಂತ ಹೇಳಿದ್ರು. ಹೀಗೆ ತುಂಬಾ ಇದೆ. ಅವರೆಲ್ಲರೂ ಆ ಒಂದು ಯಾವ ದಾರಿಯಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಎಷ್ಟು ಒಂದು ಹೋರಾಟಗಾರಿದ್ದಾರೆ, ಅವರೆಲ್ಲ ತುಳಿದಂತ ಆದರ್ಶದ ಹಾದಿಯನ್ನ ಎಲ್ಲರೂ ಗೌರವಿಸಬೇಕು, ಅಥವಾ ಅಂತ ಹಾದಿಯನ್ನ ನಾವು ಪಾಲಿಸಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು 3ನೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಭಾರತದ ಪರಮಾಧಿಕಾರ, ಐಕ್ಯತೆ ಮತ್ತೆ ಸಮಗ್ರತೆಯನ್ನ ರಕ್ಷಿಸುವುದು. ಅಂದ್ರೆ ನಮ್ಮ ಒಂದು ಪರಮಾಧಿಕಾರ ಏನಿದೆ ಅದು, ಮತ್ತೆ ಐಕ್ಯತೆ, ನಮ್ದು ನಾವೆಲ್ಲರೂ ಒಂದೇ ಎನ್ನುವಂತ ಭಾವನೆ ಏನಿದೆ, ಅಥವಾ ಸಮಗ್ರತೆ, ಅಂದ್ರೆ ನಾವು ಎಷ್ಟು ಜನಾಂಗದವರೆಲ್ಲರೂ ಇದ್ರು ಕೂಡ ನಾವೆಲ್ಲವೂ ಒಂದೇ ಎನ್ನುವಂತ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಏನಿದೆ ಅದನ್ನೆಲ್ಲ ನಾವು ರಕ್ಷಿಸಬೇಕು. ನಾವು ಒಬ್ರೊಬ್ರು ಅದನ್ನ ಒಪ್ಕೊಂಡು ಅದರ ಪ್ರಕಾರ ನಡಿಬೇಕು ಅನ್ನೋದನ್ನ ನಾವು ಇಲ್ಲಿ 3ನೇ ಪಾಯಿಂಟ್ ಅಲ್ಲಿ ನೋಡ್ಬೋದು. ಇನ್ನು ಅಗತ್ಯ ಬಂದಾಗ ರಾಷ್ಟ್ರವನ್ನ ರಕ್ಷಿಸಿ ದೇಶ ಸೇವೆ ಮಾಡುದು. ಅಂದ್ರೆ ಎಂತಹ ಒಂದು ತುರ್ತು ಪರಿಸ್ಥಿತಿ ಬಂದಾಗ ನಮ್ಗೆ ಮೊದಲು ರಾಷ್ಟ್ರ ಮೊದಲಾಗಿರ್ಬೇಕು, ಮತ್ತೆ ಒಂದು ದೇಶ ಸೇವೆ ಮಾಡುವಂತ ಯಾವ ಒಂದು ಆಪ್ಷನ್ ಸಿಕ್ಕಿದ್ರು ಕೂಡ ಅಲ್ಲಿ ಮಾಡ್ಬೇಕು, ಅಥವಾ ದೇಶ ದ್ರೋಹದ ಕೆಲಸವನ್ನ ನಾವು ಮಾಡಬಾರ್ದು ಎನ್ನುವುದು ಈ ಒಂದು 4ನೇ ಪಾಯಿಂಟ್ ಆಗಿರುತ್ತೆ. ಇನ್ನು 5ನೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಎಲ್ಲರಲ್ಲೂ ಸಾಮರಸ್ಯ ಮತ್ತೆ ಸಹೋದರ ಭಾವನೆಯನ್ನ ಬೆಳೆಸುವುದು, ಮತ್ತು ಮಹಿಳೆಯರ ಗೌರವಕ್ಕೆ ಧಕ್ಕೆ ಬರದಂತೆ ಧಕ್ಕೆ ಬರುವ ಆಚರಣೆಗಳನ್ನ ತ್ಯಜಿಸುವುದು. ಅಂದ್ರೆ ಸಾಮರಸ್ಯದಿಂದ ಇರಬೇಕು, ಸಹೋದರತ್ವ ಭ್ರಾತೃತ್ವ ಭಾವನೆಯಲ್ಲಿ ಎಲ್ಲರೂ ಬದುಕಬೇಕು ಎನ್ನುವುದು ಇಲ್ಲಿ ಇರ್ತದೆ. ಹಾಗೇನೆ ಮಹಿಳೆಯರ ಗೌರವಕ್ಕೆ ಎಲ್ಲಾದ್ರೂ ತೊಂದರೆ ಆಗುವಂತಹ ಒಂದು ಆಚರಣೆಗಳಿದ್ರೆ ಅಂತಹ ಆಚರಣೆಗಳನ್ನ ಬಿಡಬೇಕು ಎನ್ನುವುದು ಇದು 5ನೇ ಕರ್ತವ್ಯ ಆಗಿರುತ್ತೆ. ಇನ್ನು ನಮ್ಮ ಸಂಸ್ಕೃತಿಯನ್ನು ಗೌರವಿಸಿ ರಕ್ಷಿಸುವುದು ನಮ್ಮ 6ನೇ ಕರ್ತವ್ಯ. 7, ಅರಣ್ಯಗಳು, ಸರೋವರಗಳು, ನದಿಗಳು, ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸುವುದು ಕೂಡ ಮತ್ತೆ ಅಭಿವೃದ್ಧಿ ಮಾಡುವುದು ನಮ್ಮ ಕರ್ತವ್ಯವಾಗಿರುತ್ತೆ. ಅಂದ್ರೆ ಸರೋವರಗಳನ್ನ ಕಾಪಾಡಬೇಕು, ನದಿಗಳನ್ನ ಕಾಪಾಡಬೇಕು, ಮತ್ತೆ ಪ್ರಾಣಿ ಪಕ್ಷಿಗಳನ್ನ ಕಾಪಾಡಬೇಕು, ಪ್ರಕೃತಿಯನ್ನ ನೇಚರನ್ನು ಉಳಿಸಬೇಕು, ಮರಗಿಡಗಳನ್ನ ಕಡಿಬಾರದು. ಇದೆಲ್ಲವೂ ಕೂಡ ಇನ್ನೊಂದು ಕರ್ತವ್ಯ. ನಮ್ಮಲ್ಲಿ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿದಂತಹ ಒಂದು 7ನೇ ಕರ್ತವ್ಯವಾಗಿರುತ್ತೆ. ಇನ್ನು 8ನೇದು ಯಾವ್ದಪ್ಪ ಅಂತಂದ್ರೆ ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳನ್ನ ಹಾಗೂ ಸುಧಾರಣಾ ಭಾವನೆಗಳನ್ನ ಬೆಳೆಸಬೇಕು ಅಂತ. ವೈಜ್ಞಾನಿಕವಾಗಿ ಮಾನವೀಯತೆ ಗುಣಗಳನ್ನ ಬೆಳೆಸ್ಕೋಬೇಕು, ಮತ್ತೆ ಸುಧಾರಣಾ ಭಾವನೆಯನ್ನ ಬೆಳೆಸ್ಕೋಬೇಕು. ಇನ್ನು 9, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು, ಹಿಂಸಾ ಮಾರ್ಗವನ್ನು ಕೈ ಬಿಡುವುದು. ಅಂದ್ರೆ ಸಾರ್ವಜನಿಕ ಆಸ್ತಿ ಯಾವುದು, ಸರ್ಕಾರಿ ಶಾಲೆಗಳು, ಬಸ್ ಸ್ಟ್ಯಾಂಡ್ಗಳು, ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವುದೇ ಇರ್ಲಿ, ಯಾವುದೇ ಒಂದು ಕಚೇರಿ ಇರ್ಲಿ, ಅದೆಲ್ಲವೂ ಕೂಡ ನಮ್ದು, ಎಲ್ಲರಿಗೋಸ್ಕರ ಇರುವಂತದ್ದು, ಪ್ರತಿ ಪ್ರಜೆಗಳಿಗೋಸ್ಕರ ಇರೋದು. ಅದನ್ನ ನಾವು ರಕ್ಷಿಸಬೇಕು, ಅದನ್ನ ಹಾಳ್ಗೆಡಬಾರದು. ಮತ್ತೆ ಹಿಂಸಾ ಮಾರ್ಗ ಏನಾದ್ರು ಇದೆ ಅದನ್ನ ಬಿಡಬೇಕು, ಹಿಂಸೆಯನ್ನ ಮಾಡಬಾರ್ದು ಯಾರಿಗೂ ಕೂಡ ಅನ್ನೋದು ಕೂಡ ಒಂದು ಕರ್ತವ್ಯವಾಗಿರುತ್ತೆ. ಇನ್ನು 10ನೇಯದು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯಲ್ಲಿ ಪ್ರವೀಣತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗಾಗಿ ಶ್ರಮಿಸುವುದು. ಅಂದ್ರೆ ನಮ್ಮಲ್ಲಿ ಏನಾದ್ರೂ ಟ್ಯಾಲೆಂಟ್ ಇದ್ದಲ್ಲಿ, ಅಥವಾ ನಾವು ಸಾಮೂಹಿಕವಾಗಿ ಎಲ್ಲ ಒಗ್ಗಟ್ಟಾಗಿ ನಮ್ಮಲ್ಲಿ ಏನಾದ್ರೂ ಒಂದು ಟ್ಯಾಲೆಂಟ್ ಇದ್ರೆ ಅದನ್ನ ನಾವು ಪ್ರದರ್ಶಿಸಬೇಕು. ಮತ್ತೆ ಅದರಿಂದಾಗಿ ಈಗ ಫಾರ್ ಎಕ್ಸಾಂಪಲ್ ಯಾರ ಹತ್ರನಾದ್ರೂ ಒಂದು ಟ್ಯಾಲೆಂಟ್ ಇದ್ರೆ, ಈಗ ಎಷ್ಟು ಜನ ಕುಸ್ತಿಪಟುಗಳಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತವನ್ನ ಪ್ರತಿನಿಧಿಸ್ತಾರೆ. ಹಾಗೇನೆ ಈಗ ಯಾರು ಓಟದಲ್ಲಿ ನಮ್ಮಲ್ಲಿ ಯಾರಿದ್ದಾರೆ, PT ಉಷಾ ಅಂತ ಎಕ್ಸಾಂಪಲ್ ಕೊಡೋದಾದ್ರೆ, ಇವರೆಲ್ಲರೂ ಕೂಡ ಅವರಲ್ಲಿರುವಂತಹ ಒಂದು ಟ್ಯಾಲೆಂಟ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ತೋರಿಸಿ ನಮ್ಮ ಭಾರತ, ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ತಂದಿದ್ದಾರೆ. ಈ ತರ ನಮ್ಮಲ್ಲಿ ಏನಾದ್ರೂ ಒಂದು ವೈಯಕ್ತಿಕವಾಗಿ ಟ್ಯಾಲೆಂಟ್ ಇದ್ರೆ ಅದನ್ನ ನಾವು ಪ್ರದರ್ಶಿಸಿ ನಮ್ಮ ರಾಷ್ಟ್ರದ ಪ್ರಗತಿಗೆ, ಅಂತ ನಮ್ಮ ಭಾರತವು ಕೂಡ ಒಂದು ಓಟದಲ್ಲಿ ಇಷ್ಟು ಜನ ಮುಂದಿದ್ದಾರೆ ಎನ್ನುವುದು ಒಂದು ನಮ್ಗೆ ಹೆಮ್ಮೆಯ ವಿಷಯ ಅಲ್ವಾ. ಹಾಗೇನೆ ನಮ್ಮ ರಾಷ್ಟ್ರದ ಪ್ರಗತಿಗಾಗಿ ಅಂತಹ ರೀತಿಯಲ್ಲಿ ನಾವು ಶ್ರಮಿಸಬೇಕು ಎನ್ನುವುದು ಒಂದು ಪಾಯಿಂಟ್ ಆಗಿರುತ್ತೆ. ಇನ್ನು 11ನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ 6ರಿಂದ 14 ವರ್ಷದವರೆಗೆ ಕಡ್ಡಾಯ ಶಿಕ್ಷಣ ನೀಡಬೇಕು. ಇದೊಂದು ತುಂಬಾ ಮುಖ್ಯವಾದ ಕರ್ತವ್ಯ ಆಗಿರುತ್ತೆ. ಅಂದ್ರೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ಶಿಕ್ಷಣ ಕೊಡ್ಲೇಬೇಕೆನ್ನುವುದು ಒಂದು ಕರ್ತವ್ಯ ಕೂಡ ಆಗಿರುತ್ತೆ. ಶಿಕ್ಷಣ ನಮ್ಮ ಹೇಗೆ ಹಕ್ಕು ಕೂಡ ಆಗಿರುತ್ತೆ, ಹಾಗೆ ಅಂತಹ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವುದು ಕೂಡ ತಂದೆ ತಾಯಿಯವರ ಕರ್ತವ್ಯ ಆಗಿರುತ್ತೆ. ಇದಿಷ್ಟು 11, ಅಂದ್ರೆ 11ನೇಯದು ಆಡ್ ಮಾಡಿರೋದು ಇದೆ. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ 6ರಿಂದ 14 ವರ್ಷದೊಳಗೆ ಉಚಿತ ಶಿಕ್ಷಣ ಕೊಡ್ಬೇಕು ಅನ್ನೋದನ್ನ, ಉಚಿತ ಅಲ್ಲ ಸಾರಿ, ಕಡ್ಡಾಯ ಶಿಕ್ಷಣ ಕೊಡ್ಬೇಕು ಎನ್ನುವುದನ್ನ ಸರ್ಕಾರ ಹೇಳಿರುವುದು
11ನೆಯ ತಿದ್ದುಪಡಿಯಲ್ಲಿ ಬಂದಿರುವಂತಹ ಒಂದು ಕರ್ತವ್ಯ ಆಗಿರುತ್ತೆ. ಈ ಮೂಲಭೂತ ಕರ್ತವ್ಯಗಳ ಉಲ್ಲಂಘನೆಯ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಹಕ್ಕಿಲ್ಲದಿದ್ದರೂ ಎಲ್ಲಾ ಪ್ರಜೆಗಳು ಇವುಗಳನ್ನ ಅನುಸರಿಸಬೇಕು. ಅಂದ್ರೆ ಇದನ್ನ ಇದರಲ್ಲಿ ಯಾರಾದ್ರೂ ಉಲ್ಲಂಘನೆ ಮಾಡಿದಾಗ, ಇದನ್ನ ಯಾವಾಗ್ಲೂ ಯಾರು ಮಾಡಿಲ್ಲ ಅಂದ್ರೂ ನ್ಯಾಯಾಲಯದಲ್ಲಿ ಯಾರು ಅವರನ್ನ ಪ್ರಶ್ನಿಸುವಂತಹ ಯಾವುದೇ ಒಂದು ಹಕ್ಕಿಲ್ಲ. ಆದ್ರೆ ಹಕ್ಕಿಲ್ಲ ಅಂದ ಮಾತ್ರಕ್ಕೆ ಪ್ರಜೆಗಳು ಪಾಲಿಸದೇ ಇರಬಾರದು, ಪಾಲಿಸಲೇಬೇಕು ಎಂದು ಕೂಡ ಒಂದಿರುತ್ತೆ. ಅದು ಜನರ ಕರ್ತವ್ಯವಾಗಿರುತ್ತೆ. ಅದನ್ನ ಪಾಲಿಸಿ ದೇಶವನ್ನ, ರಾಷ್ಟ್ರವನ್ನ ನಾವು ಒಂದು ನಾಗರಿಕ ಪ್ರಜೆಗಳಾಗಿ ರಕ್ಷಿಸುವುದು ಅಥವಾ ಈ ಮೂಲಭೂತ ಕರ್ತವ್ಯಗಳನ್ನೆಲ್ಲ ಅನುಸರಿಸುವುದು ನಮ್ದೊಂದು ಏನು ನಮ್ದು ಕೂಡ ಅದೊಂದು ಕರ್ತವ್ಯ ಆಗಿರುತ್ತೆ ಅಥವಾ ನಮ್ಮ ಜವಾಬ್ದಾರಿಯಾಗಿರುತ್ತೆ ಅದೊಂದು. ಇದಿಷ್ಟು ಕೂಡ ಮೂಲಭೂತ ಕರ್ತವ್ಯಗಳಾಗಿರುತ್ತೆ. ಈ ಕರ್ತವ್ಯಗಳನ್ನ ಸಂವಿಧಾನದಲ್ಲಿ ಸೇರಿಸುವುದರ ಬಗ್ಗೆ ಅನೇಕ ಟೀಕೆಗಳು ಕೂಡ ಇವೆ. ಬಹಳ ಕಾಲದಿಂದಲೂ ಭಾರತೀಯರು ಮೇಲ್ಕಂಡ ಕರ್ತವ್ಯಗಳನ್ನ ಮಾಡ್ತಾನೆ ಇದ್ದಾರೆ. ರಾಷ್ಟ್ರವನ್ನು ರಕ್ಷಿಸುವುದರಲ್ಲಿ ನಮ್ಮ ಪ್ರಜೆಗಳೇನು ಹಿಂದುಳಿದಿಲ್ಲ. ಈ ಕರ್ತವ್ಯಗಳನ್ನು ಆದುದರಿಂದ ಸಂವಿಧಾನದಲ್ಲಿ ಸೇರಿಸುವ ಅಗತ್ಯವಿಲ್ಲ. ಅಂದ್ರೆ ಏನ್ ಗೊತ್ತಾ, ಈಗ ಕರ್ತವ್ಯಗಳ ಬಗ್ಗೆ ಟೀಕೆಗಳು ಯಾಕೆ ಇದೆ ಅಂದ್ರೆ, ಇವರು ಇಲ್ಲಿ ಸಂವಿಧಾನದಲ್ಲಿ ಅವರು ಅದನ್ನ ಆಡ್ ಮಾಡದೇ ಇದ್ರು ಕೂಡ ನಮ್ಮ ಜನಗಳೇನು ಅಥವಾ ನಮ್ಮ ಭಾರತೀಯ ಪ್ರಜೆಗಳೇನಿದ್ದಾರೆ ಇದೆಲ್ಲವನ್ನು ಕೂಡ ಆಲ್ರೆಡಿ ಮಾಡ್ತಾನೆ ಬಂದಿರುವಂತಹದನ್ನ ಮತ್ತೆ ಸಂವಿಧಾನಕ್ಕೆ ಸೇರಿಸುವಂತದ್ದು ಅವಶ್ಯಕತೆ ಏನಿದೆ, ಅಥವಾ ಇದೆಲ್ಲ ಒಂದು ಬೇಕಿಲ್ಲ, ಹೇಗಿದ್ರು ಜನರು ಮಾಡ್ತಾನೆ ಇದ್ದಾರೆ ಎನ್ನುವಂತಹ ಉದ್ದೇಶಕ್ಕಾಗಿ ಟೀಕೆಗಳು ಬಂದಿರುವುದಷ್ಟೇ. ಇನ್ನು ಈ 4ನೆಯ ಭಾಗವನ್ನ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸ್ಸಿನ ಅನುಗುಣವಾಗಿ ಸಂವಿಧಾನಕ್ಕೆ ಸೇರಿಸಲಾಗಿದೆ. ಅಲ್ಲದೆ ಈ ಭಾಗ ವಿಶ್ವ ಮಾನವ ಹಕ್ಕುಗಳ ಘೋಷಣೆ, ಚೀನಾ, ಜಪಾನ್, ಸೋವಿಯತ್ ಸಂವಿಧಾನದಲ್ಲಿ ಕಂಡುಬರುವ ಬಹಳ ನಿಯಮವನ್ನು ಅನುಸರಿಸಬೇಕು ಎನ್ನುವ ದೃಷ್ಟಿಯಿಂದ ಸಂವಿಧಾನಕ್ಕೆ ಅಳವಡಿಸಲಾಗಿದೆ. ಅಂದ್ರೆ ಇದೆಲ್ಲವೂ ಕೂಡ ಕರ್ತವ್ಯಗಳೇನಿದೆ, ಇಷ್ಟರೊಳಗಡೆ ನಾನು ಹೇಳಿರುವಂತಹ ಎಲ್ಲ ಕರ್ತವ್ಯಗಳೇನಿದೆ ಅದೆಲ್ಲ ಕರ್ತವ್ಯಗಳು ಸಂವಿಧಾನದಲ್ಲಿ ಆಲ್ರೆಡಿ ಇದೆ. ಅವರು ಅಲ್ಲಿ ಸಂವಿಧಾನದಲ್ಲಿ ಆಲ್ರೆಡಿ ಅದನ್ನು ಅಳವಡಿಸಿಕೊಳ್ಳುವ ಮೊದಲೇನೆ ನಮ್ಮ ಜನರು ಎಲ್ಲ ಒಂದು ಕರ್ತವ್ಯಗಳನ್ನ ಮಾಡ್ತಾನೆ ಇದ್ರು. ಹಾಗಾಗಿ ಅದಕ್ಕೆ ಅಲ್ಲಿ ಸೇರಿಸುವಂತ ಅವಶ್ಯಕತೆ ಏನು ಇರಲಿಲ್ಲ ಎನ್ನುವುದಷ್ಟೇ ಇದರಲ್ಲಿ ಟೀಕೆ ಆಗಿದೆ. ಇಲ್ಲಿ ತನಕ ನೀವು ಬರೆದ್ರೆ ಸಾಕು. ಇದರ ಮುಂದೆ ಇರುವಂತದ್ದು ನಾನು ಹೇಳಿರುವುದು ನಮ್ಮ ಪಠ್ಯಭಾಗಕ್ಕೆ ಸಂಬಂಧಿಸಿದಲ್ಲ. ಸೊ ಇದಿಷ್ಟು ಕೂಡ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ವಿಷಯಗಳಾಗಿರುತ್ತೆ. ಸೊ ಮೂಲಭೂತ ಹಕ್ಕುಗಳ ಬಗ್ಗೆ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ ಅಂದಾಗ ನೀವು ಮೂಲಭೂತ ಹಕ್ಕುಗಳ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ಬರೀರಿ. ಆಮೇಲೆ ಈ 11 ಮೂಲಭೂತ ಹಕ್ಕುಗಳೇನಿದೆ ಆ 11 ಮೂಲಭೂತ ಹಕ್ಕುಗಳ ಒಂದು ಡೀಪ್ ಆದ ಎಕ್ಸ್ಪ್ಲನೇಷನ್, ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅದರ ಬೇಸ್ ಅಲ್ಲಿ ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗಿ ನಂತರ ಇದೊಂದು ಸ್ವಲ್ಪ ಟೀಕೆಗಳೇನಿದೆ ಅಂದ್ರೆ ಇದೊಂದು ಬರಿಬೇಕಾಗ್ತದೆ. ಮೂಲಭೂತ ಕರ್ತವ್ಯಗಳ ಉಲ್ಲಂಘನೆ ಆದಲ್ಲಿ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಹಕ್ಕಿಲ್ಲದಿದ್ದರೂ ಎಲ್ಲಾ ಪ್ರಜೆಗಳು ಇವುಗಳನ್ನ ಅನುಸರಿಸಬೇಕು ಅಂತಾನು ಕೂಡ ಬರೀರಿ. ನಂತರ ಸಂವಿಧಾನದಲ್ಲಿ ಸೇರಿಸುವುದರ ಬಗ್ಗೆ ಅನೇಕ ಟೀಕೆಗಳಿವೆ. ಯಾಕೆಂದ್ರೆ ಬಹಳ ಕಾಲದಿಂದಲೂ ಭಾರತೀಯರು ಮೇಲ್ಕಂಡ ಎಲ್ಲ ಕರ್ತವ್ಯಗಳನ್ನ ಮಾಡ್ತಾನೆ ಇದ್ದಾರೆ. ಅಂತಹದ್ರಲ್ಲಿ ರಾಷ್ಟ್ರವನ್ನು ರಕ್ಷಿಸುವುದರಲ್ಲಿ ಯಾವ ಪ್ರಜೆಗಳು ಕೂಡ ಹಿಂದಿಲ್ಲ ನಮ್ಮ ಪ್ರಜೆಗಳು. ಹಾಗಾಗಿ ಅಲ್ಲಿ ಸೇರಿಸುವಂತಹ ಅವಶ್ಯಕತೆ ಏನಿಲ್ಲ ಎನ್ನುವುದೊಂದು ಟೀಕೆಯಾಗಿದೆ ಅನ್ನೋದನ್ನ ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸಾಕು. ಇದಿಷ್ಟು ಬಂದ್ರೆ ಮೂಲಭೂತ ಹಕ್ಕುಗಳ ಕ್ವಶನ್ಗೆ ಸಾಕಾಗುತ್ತೆ ಸ್ನೇಹಿತರೆ. ಇನ್ ಕೇಸ್ ಅವರು ಕಂಬೈನ್ ಆಗಿ ಮೂಲಭೂತ ಹಕ್ಕುಗಳು ಕರ್ತವ್ಯಗಳನ್ನು ಕೊಟ್ಟರೆ ಸ್ವಲ್ಪ ಇದರಲ್ಲಿ ಸ್ವಲ್ಪ ಬರ್ದ್ರೆ ಸಾಕಾಗುತ್ತೆ. ಇನ್ನು ಬರೀ ಇದೊಂದಷ್ಟೇ ಕ್ವಶನ್ ಕೇಳಿದ್ರೆ ನೀವು ಸ್ವಲ್ಪ ಡೀಪ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ಬೇಕಾಗತ್ತೆ. ಮತ್ತೆ ಈ ಪಠ್ಯದಲ್ಲಿ ಏನಾದ್ರೂ ಅಭಿಪ್ರಾಯಗಳಿದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.